ಗೋಲ್ಡನ್ ಸ್ಟಾರ್ ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆಲ್ಲ ಏನ್ ನೆನಪಾಗುತ್ತೆ? ನನಗಂತೂ ನಮಸ್ಕಾರ 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 ಅಂತ ಟಿವಿಲಿ ಬರ್ತಾ ಇದ್ರಲ್ಲ ಕಾಮಿಡಿ ಟೈಮ್ ಗಣೇಶ್, ಅವ್ರ ನೆನಪಿಗೆ ಬರ್ತಾರೆ. ಮೋಸ್ಟ್ ಆಫ್ ದ ಜೆನ್ಸಿ ಕಿಡ್ಸ್ಗೆ ಇದೆಲ್ಲ ಗೊತ್ತೇ ಇರಲ್ಲ ಬಿಡಿ. ವಾಯ್ಸ್ ಚೇಂಜ್ ಮಾಡಿ ಮಿಮಿಕ್ ಮಾಡಿ ಜನಗಳನ್ನ ಬಕ್ರಾ ಮಾಡೋ ಟ್ರೆಂಡು ಇವಾಗ ಯೂಟ್ಯೂಬಲ್ಲಿ ಜಾಸ್ತಿ ಇದೆ. ಆದ್ರೆ ಇದೆಲ್ಲ ಗಣೇಶ್ ಅವರು ಅವಾಗಲೇ ಉದಯ ಟಿವಿಲಿ ಮಾಡ್ತಾ ಇದ್ರು. ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಚೆಲ್ಲಾಟ ಮುಖಾಂತರ ಹೀರೋ ಆಗಿ ಬಡ್ತಿ ತಗೊಂಡು ಮುಂಗಾರು ಮಳೆ ಚಿತ್ರದ ಮೂಲಕ ಗೋಲ್ಡನ್ ಸ್ಟಾರ್ ಆಗಿ ಮಿಂಚಿದ್ದು ಚರಿತ್ರೆನೇ ಬಿಡಿ. ಗಣೇಶ್ ಅವರು ಹೀರೋ ಆಗಿ ಶುರು ಮಾಡಿದ ಟೈಮಲ್ಲಿ ಮಾಡಿದ ಎಲ್ಲಾ ಸಿನಿಮಾಗಳು ಕೂಡ ಹಿಟ್. ಅವರು ಒಂಥರ ಗೋಲ್ಡನ್ ಲೆಗ್ ಅಂತ ಆಗಿತ್ತು. 2006ರಿಂದ ಇಲ್ಲಿ ತನಕ ತಮ್ಮ ಬೇಡಿಕೆನ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಅವರ ಅದೃಷ್ಟ ಮಾತ್ರ ಅಲ್ಲ, ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ತಮ್ಮ ಕೆರಿಯರ್ ಅಲ್ಲಿ ಉತ್ತುಂಗನೂ ನೋಡಿದ್ದಾರೆ, ಹಾಗೆ ಪಾತಾಳನೂ ನೋಡಿದ್ದಾರೆ. ಥಿಯೇಟರ್ಗೆ ಫ್ಯಾಮಿಲಿ ಆಡಿಯನ್ಸ್ ನ ಕರೆಸೋ ಕೆಲವೇ ಹೀರೋಗಳಲ್ಲಿ ಇವ್ರು ಕೂಡ ಒಬ್ರು. ಕಳೆದ ವರ್ಷ ಇಡೀ ಫಿಲಂ ಇಂಡಸ್ಟ್ರಿನೇ ತಲೆ ಮೇಲೆ ಕೈ ಹೊತ್ತು ಕೂತಿತ್ತು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಜನ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸಿನಿಮಾ ಚೆನ್ನಾಗಿದ್ರೆ ಯಾರು ನೋಡಲ್ಲ ಸ್ವಾಮಿ, ಇರ್ಲಿ ಬಿಡಿ. ಆ ಟೈಮಲ್ಲಿ ಗಣೇಶ್ ಅವರು ನಾನ್ ಕರ್ಕೊಂಡು ಬರ್ತೀನಿ ಅಂತ ರಿಲೀಸ್ ಮಾಡಿದ ಸಿನಿಮಾನೇ ಕೃಷ್ಣಂ ಪ್ರಣಯಂ ಸಖಿ. ಈ ಸಿನಿಮಾ 2024ರ ಹಿಟ್ ಲಿಸ್ಟ್ಗೆ ಸೇರುತ್ತೆ. ಯಾವ OTTಗೂ ಕೊಡದೆ ಥಿಯೇಟರಲ್ಲೇ ಶತದಿನೋತ್ಸವನ ಆಚರಿಸಿ ಆಮೇಲೆ ಟಿವಿ OTT ಅಂತ ಬಿಟ್ರು. ತುಂಬಾ ದಿನ ಆದ್ಮೇಲೆ ಗಣೇಶ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಹಿಟ್ ಅಂತ ಬಂದಿತ್ತು. ಲಾಸ್ಟ್ ಮೂವಿ ಹಿಟ್ ಆದ್ಮೇಲೆ ಗಣೇಶ್ ಅವರು ಏನ್ ಮಾಡ್ತಾರೆ ಮುಂದೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಅಂತಾನೆ ನಾವು ನಮ್ಮ ಲಿಸ್ಟ್ ನ ರೆಡಿ ಮಾಡ್ಕೊಂಡು ತಂದಿದೀವಿ. ಗಣೇಶ್ ಅವರು ರೆಗ್ಯುಲರ್ ಕಾಮಿಡಿ ಸೆಂಟಿಮೆಂಟ್ ರೊಮ್ಯಾನ್ಸ್ ನ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾವುದೋ ಅವ್ರಿಗೆ ಸರಿಯಾಗಿ ಬ್ರೇಕ್ ಕೊಟ್ಟಿಲ್ಲ. ಈ ಯೋಚನೆಲೆ ಅವರು ಆಯ್ಕೆ ಮಾಡಿದ ಸಿನಿಮಾನೇ ದ ಸ್ಟೋರಿ ಆಫ್ ರಾಯಗಢ. ಎರಡ್ 2021ರಲ್ಲೇ ಟೈಟಲ್ ಪೋಸ್ಟರ್ ನ ರಿಲೀಸ್ ಮಾಡಿ ಸಿನಿಮಾ ಅನೌನ್ಸ್ ಮಾಡಿತ್ತು ಚಿತ್ರತಂಡ. ಸಿಂಪಲ್ ಸುನಿ ಅವರ ಜೊತೆಗೆ 3ನೇ ಬಾರಿ ಮತ್ತೆ ಬಣ್ಣ ಹಚ್ಚೋಕೆ ರೆಡಿ ಇದ್ರು ಗೋಲ್ಡನ್ ಸ್ಟಾರ್ ಗಣೇಶ್. ಒಂದು ವಿಭಿನ್ನ ಪಾತ್ರದ ಮೂಲಕ ತೆರೆ ಮೇಲೆ ಬರಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಆಲ್ಮೋಸ್ಟ್ 4 ವರ್ಷ ಆದ್ರೂ ಈ ಚಿತ್ರದ ಬಗ್ಗೆ ಸರಿಯಾದ ಅಪ್ಡೇಟ್ಸ್ ಇಲ್ಲ. ಗಣೇಶ್ ಅವರು ಚಿತ್ರ ಇನ್ನ ಸ್ಕ್ರಿಪ್ಟ್ ಹಂತದಲ್ಲೇ ಇದೆ. ಸ್ಕ್ರಿಪ್ಟ್ ವರ್ಕ್ ಆದ್ಮೇಲೆ ಖಂಡಿತ ಈ ಸಿನಿಮಾ ಬಂದೇ ಬರುತ್ತೆ, ತುಂಬಾ ಒಳ್ಳೆ ಕತೆ ಅಂತ ಹೇಳಿದ್ದಾರೆ. ಸಿನಿಮಾ ಶೂಟಿಂಗ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಆಗ್ಬೋದು ಅಂತ ಕೇಳಿದ್ರೆ ಅವ್ರ ಹತ್ರನೂ ಉತ್ತರ ಸಿಗಲ್ಲ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡಬೇಕು. ಮುಂದಿನ ಬಹುನಿರೀಕ್ಷಿತ ಚಿತ್ರ ಯುವರ್ ಸಿನ್ಸಿಯರ್ಲಿ ರಾಮ್. ಕೆಲವು ತಿಂಗಳ ಹಿಂದೆ ಅಷ್ಟೇ ಟೈಟಲ್ ಟೀಸರ್ ಮೂಲಕ ಸಿನಿಮಾ ಅನೌನ್ಸ್ ಮಾಡಿತ್ತು ಚಿತ್ರತಂಡ. ಸ್ಯಾಂಡಲ್ವುಡ್ ನ ತ್ಯಾಗರಾಜ ಅಂತಾನೆ ಫೇಮಸ್ ಆಗಿರೋ ರಮೇಶ್ ಅರವಿಂದ್ ಅವರು ಕೂಡ ಗಣೇಶ್ ಅವ್ರ ಜೊತೆ ನಟಿಸ್ತಾ ಇದ್ದಾರೆ. ಈ ಸಿನಿಮಾನ ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹ್ಯೂಮನ್ ಎಮೋಷನ್ಸ್ ಮೇಲೆ ಇಡೀ ಚಿತ್ರ ನಿಂತಿದೆ ಅಂತ ಗಣೇಶ್ ಅವರು ಹೇಳ್ತಿದ್ದಾರೆ. ಗಣೇಶ್ ಮತ್ತು ರಮೇಶ್ ಅವರ ಜುಗಲ್ಬಂದಿ ಹೇಗಿರುತ್ತೆ ಅಂತ ಕಾದು ನೋಡ್ಬೇಕಿದೆ. ಇಬ್ರು ವೆರಿ ಟ್ಯಾಲೆಂಟೆಡ್ ಆಕ್ಟರ್ಸ್ ನ ಒಟ್ಟಿಗೆ ನೋಡೋದೇ ಒಂದು ಮಜಾ. ಈ ಸಿನಿಮಾನ ಈ ವರ್ಷನೇ ರಿಲೀಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಸೊ ಕಾದು ನೋಡ್ಬೇಕಾಗಿದೆ. ಮುಂದಿನ ಚಿತ್ರ ಪಿನಾಕ. ಟೈಟಲ್ ಟೀಸರ್ ಅಲ್ಲಿ ಗಣೇಶ್ ಅವರ ವಾಯ್ಸ್ ಓವರ್, ಅವರ ಲುಕ್ ನೋಡಿ ನಾನಂತೂ ಕಳೆದೋಗಿದೆ. ಒಂದು ಅತಿಮಾನುಷ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಈ ಚಿತ್ರನ ಬಿ ಧನಂಜಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಗಣೇಶ್ ಅವ್ರನ್ನ ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಹೊಸ ಅವತಾರದಲ್ಲಿ ತೋರಿಸೋ ಪ್ರಯತ್ನ ಇದಾಗಿರುತ್ತೆ. ಈ ಚಿತ್ರವು ಕೂಡ ಇದೇ ವರ್ಷ ಕೊನೆಗೆ ಅಥವಾ ಮುಂದಿನ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಗಣೇಶ್ ಅವ್ರನ್ನ ಹೊಸ ಪಾತ್ರದಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇದ್ದ ಅವರ ಎಷ್ಟೋ ಅಭಿಮಾನಿಗಳಿಗೆ ಗಣೇಶ್ ಅವರು ಒಳ್ಳೆ ಅಡಿಗೆನೆ ರೆಡಿ ಮಾಡ್ತಾ ಇದ್ದಾರೆ. ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಎಲ್ಲಾ ತರದ ಪಾತ್ರನ ಮಾಡಿ ಸೈ ಅನ್ನಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆ ಕೂಡ. ಮತ್ತೆ ಸಿಗೋಣ.